ವೀಕ್ಷಕರೇ, ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ, ತಾಲೂಕು ಪಂಚಾಯತ್, ಚಳ್ಳಕೆರೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಸಮಾಜ ಪರಿವರ್ತನಾ ಸೇವಾ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ಸಿದ್ದಾಪುರ ಗ್ರಾಮದಲ್ಲಿ ಕಾನೂನು ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ ಹಿರಿಯ ನ್ಯಾಯಾಧೀಶರಾದ ಗೌರವಾನ್ವಿತ ಸಮೀರ್ ಪಿ ನಂದ್ಯಾಲ್ ಅವರು, ಭಾರತೀಯ ಕಾನೂನಿನಲ್ಲಿ ಶಿಕ್ಷಣವನ್ನ ಮೂಲಭೂತ ಹಕ್ಕನ್ನಾಗಿ ಮಾಡಲಾಗಿದೆ. ಶಿಕ್ಷಣದಿಂದ ನೈತಿಕ ಮೌಲ್ಯಗಳನ್ನು ಬಿತ್ತುವುದರಿಂದ ಉತ್ತಮ ಸಮಾಜವು ನಿರ್ಮಾಣವಾಗುತ್ತೆ. ಉತ್ತಮ ಸಮಾಜ ನಿರ್ಮಾಣವಾದರೆ ಉನ್ನತ ದೇಶ ನಿರ್ಮಿತವಾಗುತ್ತೆ. ಆದ್ದರಿಂದ ಭಾರತೀಯ ಕಾನೂನಿನ ಒಳಗೆ ಶಿಕ್ಷಣವನ್ನ 14 ರಿಂದ 18 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯವನ್ನಾಗಿ ಮಾಡಲಾಗಿದೆ. ಶಿಕ್ಷಣ ಒಂದು ದೇಶದ ಅಭಿವೃದ್ಧಿಯ ಬಾಗಿಲನ್ನು ತೆರೆಯುವ ಕೀಲಿ ಕೈಯಂತಿದ್ದಂತೆ. ಶಿಕ್ಷಣವೇ ಮಾನವನ ವಿಕಾಸದ ಹೆದ್ದಾರಿ. ಹಾಗಾಗಿ ನಾವೆಲ್ಲರೂ ಶಿಕ್ಷಿತರಾಗುವುದರ ಮೂಲಕ ಭಾರತೀಯ ಸಂವಿಧಾನ ಮತ್ತು ಕಾನೂನಿನ ಘನತೆ, ಗೌರವ, ಸ್ವಾಭಿಮಾನವನ್ನ ಎತ್ತಿ ಹಿಡಿಯುವುದು ನಮ್ಮೆಲ್ಲರ ಕರ್ತವ್ಯವಾಗಬೇಕಿದೆ ಎಂದರು. ಭಾರತದಂತಹ ದೇಶದ ಒಳಗೆ ಇನ್ನು ಸಾಮಾಜಿಕ ಮೂಲ ಪಿಡುಗುಗಳಾದ ಬಾಲ್ಯ ವಿವಾಹ, ವರದಕ್ಷಿಣೆ, ಬಾಲಕಾರ್ಮಿಕ ಪದ್ಧತಿ ಹಾಗೂ ಜೀತ ಪದ್ಧತಿ ಇನ್ನು ಮೊದಲಾದ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಬೇಕಿದೆ. ಸಮಾನತೆ, ಮಹಿಳಾ ಹಕ್ಕುಗಳು ಮತ್ತು ಮಕ್ಕಳ ಹಕ್ಕುಗಳು, ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇವುಗಳು ಸಂವಿಧಾನದ ಮತ್ತು ಕಾನೂನಿನ ಆಸ್ತಿಯಾಗಿವೆ. ಆದ್ದರಿಂದ ಇವುಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಮೂಲಭೂತ ಕರ್ತವ್ಯವಾಗಬೇಕಿದೆ. ಕಾನೂನುಗಳು ನಮ್ಮ ಸಂವಿಧಾನದ ಜೀವಾಳವಾಗಿದೆ. ಸಂವಿಧಾನವನ್ನು ನಾವು ರಕ್ಷಿಸಿದರೆ ಸಂವಿಧಾನ ನಮ್ಮನ್ನ ರಕ್ಷಿಸುತ್ತದೆ. ಆದ್ದರಿಂದ ಸಂವಿಧಾನ ಮತ್ತು ಭಾರತೀಯ ಕಾನೂನಿನ ಆಶಯಗಳನ್ನು ಎತ್ತಿ ಹಿಡಿಯಬೇಕಿದೆ. ಪ್ರಜಾಪ್ರಭುತ್ವ ನಮ್ಮ ಧರ್ಮವಾಗಬೇಕು. ಅದರೊಳಗಿನ ಕಾನೂನುಗಳು ನಮ್ಮ ಧರ್ಮ ಗ್ರಂಥವಾಗಬೇಕು. ವಕೀಲ ಸಂಘದ ಅಧ್ಯಕ್ಷರಾದ ಕೆಎಂ ನಾಗರಾಜ್ ಮಾತನಾಡಿ, ಸೂರ್ಯನಿಲ್ಲದ ಜಗತ್ತನ್ನ ಹೇಗೆ ಊಹಿಸಿಕೊಳ್ಳಲು ಸಾಧ್ಯವಿಲ್ಲವೋ ಹಾಗೆಯೇ ಕಾನೂನುಗಳು ಇಲ್ಲದ ದೇಶವನ್ನ ಊಹಿಸಿಕೊಳ್ಳುವುದು ಅಸಾಧ್ಯ. ಕಾನೂನುಗಳು ಒಂದು ದೇಶದ ರಕ್ಷಾ ಕವಚ ಇದ್ದಂತೆ. ಕಾನೂನುಗಳಿಂದಾಗಿ ಇಂದು ಭಾರತದಲ್ಲಿ ನಾವೆಲ್ಲರೂ ನೆಮ್ಮದಿಯಿಂದ ಜೀವಿಸುತ್ತಿದ್ದೇವೆ. ಕಾನೂನುಗಳು ಇಲ್ಲದೆ ಹೋದರೆ ಇಡೀ ದೇಶ ಅಶಾಂತಿ, ದೌರ್ಜನ್ಯ, ದಬ್ಬಾಳಿಕೆ ಮೊದಲಾದವುಗಳು ಉಂಟಾಗಿ ದೇಶ ಅವನತಿಯ ಹಂತಕ್ಕೆ ಸಾಗುತ್ತೆ. ಆದ್ದರಿಂದ ಕಾನೂನುಗಳನ್ನು ಗೌರವಿಸಿ ಅವುಗಳನ್ನು ಪಾಲಿಸಬೇಕಾಗಿರುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಕಾನೂನುಗಳನ್ನು ನಾವೆಲ್ಲರೂ ರಕ್ಷಿಸೋಣ ಎನ್ನುವ ಸಲಹೆ ನೀಡಿದರು. ಇದು ಗರುಡ ನ್ಯೂಸ್, ಚಳ್ಳಕೆರೆ. ಒಂದು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಅಂತ ಇದೆ. ಸೊ ನಾವೆಲ್ಲ ಅದರ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಸುಪ್ರೀಂ ಕೋರ್ಟ್ ನಲ್ಲಿ ಅದಕ್ಕೆ ಒಂದು ಸುಪ್ರೀಂ ಕೋರ್ಟಿನ ಅಂಗವಾಗಿ ರಾಷ್ಟ್ರೀಯ ಕಾನೂನು ಸೇವಾ ಸಮಿತಿ ಇದೆ. ನಾವು ಇಂಗ್ಲಿಷ್ ಅಲ್ಲಿ ನಾಲ್ಸಾ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಕರಿತೇವೆ, ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಹೇಳಿ. ಸೊ ಅದ್ರ ಕೆಳಗಡೆ ನಾವು ಕರ್ನಾಟಕದ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೊಂದಿಕೊಂಡು ಏನಿದೆ ಕಾಲ್ಸಾ ಅಂತ ಕರಿತೇವೆ, ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಇದೆ. ಸೊ ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಲ್ಲಿ ಇದೆ DLS ಅಂತ ಕರಿತೇವೆ, ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಕರಿತೇವೆ. ಸೊ ತಾಲೂಕಾ ಮಟ್ಟದಲ್ಲಿ ಈಗ ನಮ್ಮ ನ್ಯಾಯಾಲಯಕ್ಕೆ ಹೊಂದ್ಕೊಂಡು ಏನಿದೆ ತಾಲೂಕು ಕಾನೂನು ಸೇವೆಗಳ ಸಮಿತಿ ಇದೆ. ಸೊ ಇದು ನಮ್ದ ವರ್ಕಿಂಗ್ ಸಿಸ್ಟಮ್. ನಾವು ಇಲ್ಲಿ ಏನ್ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರೆ, ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸುವ ಕಾರ್ಯಕ್ರಮ. ಜೊತೆಗೆ ಈಗ ನ್ಯಾಯಾಲಯಕ್ಕೆ ಬಂದಾಗ ಸ್ವಲ್ಪ ಕಕ್ಷಿದಾರರ ಹತ್ರ ಹಣಕಾಸಿನ ವ್ಯವಸ್ಥೆ ಇರಲ್ಲ. ಅವ್ರಿಗೆ ಕೇಸ್ ನಡೆಸಲಿಕ್ಕೆ ಒಬ್ಬ ಸಕ್ಷಮ ವಕೀಲರಿಗೆ ಹಣ ಕೊಟ್ಟು ಫೀಸ್ ಕೊಟ್ಟು ಅವ್ರಿಗೆ ನೇಮಕ ಮಾಡ್ಕೊಳಕ್ ಸಾಧ್ಯತೆ ಇರಲ್ಲ. ಅಂತ ಸಮಯದಲ್ಲಿ ಅವರಿಗೆ ನ್ಯಾಯದಾನದಿಂದ ವಂಚಿತರಾಗಬಾರ್ದು ಅವರು ಅಂತ ಹೇಳಿ ನಾವು ಅವರಿಗೆ ಉಚಿತವಾಗಿ ವಕೀಲ ನೇಮಕಾತಿನ ಮಾಡಿಕೊಡ್ತೇವೆ. ಸೊ ಒಂದು ನೆರವು ಕೊಡೋದು ಕಾರ್ಯಕ್ರಮ, ಜೊತೆಗೆ ನಾವು ಅರಿವು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಮಾಡ್ತೇವೆ. ಸೊ ಸಹಜವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಕಾನೂನಿನ ಅರಿವು ಮೂಡಿಸೋ ಕೆಲಸ ಬರೀ ಕೋರ್ಟ್ ಕೆಲಸ, ವಕೀಲರ ಕೆಲಸ, ಇಲ್ಲ ಸರ್ಕಾರಿ ಇಲಾಖೆಗಳ ಕೆಲಸ ಅಂತ ಹೇಳಿ ಭಾವನೆ ಇರುತ್ತೆ. ಬಟ್ ಇಲ್ಲಿ ಒಂದು ಸಂಸ್ಥೆ ಇದೆ, ಮದರ್ ಡ್ರೀಮ್ಸ್ ಸಮಾಜ ಪರಿವರ್ತನೆ ಸಂಸ್ಥೆ. ಸೊ ಇಲ್ಲ, ಇದು ಜವಾಬ್ದಾರಿ ನಮ್ದು ಕೂಡ ಅಂತ ಹೇಳಿ ಅವರು ನಮ್ಮ ಭಾರವನ್ನ ಅವರು ಹಂಚ್ಕೊಳ್ಳಿಕ್ಕೆ ಬಂದಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಏರ್ಪಾಟ್ ಮಾಡಿದ್ದಾರೆ. ಸೊ ಮೊದಲು ಅವರಿಗೆ ಮದರ್ ಡ್ರೀಮ್ಸ್ ಸಮಾಜ ಪರಿವರ್ತನಾ ಸಂಸ್ಥೆಗೆ ನಾನು ಅಭಿನಂದನೆ ಹೇಳಿಕೆ ಬಯಸ್ತೇನೆ. ಸೊ ಅವರು ಈಗ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಇರುವಂತಹ ಎಲ್ಲ 40 ಗ್ರಾಮ ಪಂಚಾಯತಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದಾರೆ. ಸೊ ಎಲ್ಲಾ ಕಡೆ ನಾವು ಹೋಗಿ ಈಗ ದಿವಸಕ್ಕೆ 3 ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ 27ನೇ ತಾರೀಕುವರೆಗೂ ನಾವು ಎಲ್ಲಾ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಓಕೆ, ಈ ಕಾನೂನು ನಿಮಗೆಲ್ಲ ಬೇಕಾ? ಈ ವಯಸ್ಸಿಗೆ ಬೇಕಾ? ಓಕೆ, ನೀವು ದೊಡ್ಡರಾದ್ರೆ ಮಕ್ಳಿಗೆ ಕೇಳ್ತಾ ಇದ್ದೆ ಪ್ರಶ್ನೆ ಇದನ್ನ.
ಮಕ್ಳು ಏನ್ ಹೇಳ್ತೀರಾ? ಬೇಕಾ? ಯಾಕೆ?